5G ತರಂಗಾಂತರ ಹರಾಜು ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಭಾರೀ ನಿರಾಸೆಯುಂಟಾಗಿದೆ. ನಿರೀಕ್ಷೆ ಇಟ್ಟಷ್ಟು ತಲುಪೋದಕ್ಕಾಗಿಲ್ಲ. ಹರಾಜು ಪ್ರಕ್ರಿಯೆಯಿಂದ ನಿರೀಕ್ಷೆ ಇಟ್ಕೊಂಡಿದ್ದು 96,238 ಕೋಟಿ ಸಿಗುತ್ತೆ ಅಂತ. ಆದರೆ 5Gಯಿಂದ ಬಂದಿದ್ದು ಕೇವಲ 11,000 ಕೋಟಿ ಮಾತ್ರ. 98,000 ಕೋಟಿಯಲ್ಲಿ 11,000 ಕೋಟಿಯಲ್ಲಿ ಅಜಗಜಾಂತರ ವ್ಯತ್ಯಾಸ. 800 ಮೆಗಾ ಹರ್ಟ್ಸ್ನಿಂದ 25 ಗಿಗಾ ಹರ್ಟ್ಸ್ ತರಂಗಾಂತರ ಬ್ಯಾಂಡ್ ಅನ್ನ ಹರಾಜು ಮಾಡಲಾಗಿತ್ತು. ಆದರೆ 96,000 ಕೋಟಿ ನಿರೀಕ್ಷೆ ರೀಚ್ ಆಗಿಲ್ಲ. ಕೇವಲ 11,000 ಮಾತ್ರ ರೀಚ್ ಆಗಿರುವಂಥದ್ದು. 2 ದಿನ ನಡೆದ ಹರಾಜು ಪ್ರಕ್ರಿಯೆಗೆ ಕಂಪನಿಗಳಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ರೆಸ್ಪಾನ್ಸೇ ಸರಿಯಾಗಿಲ್ಲ. ಭಾರತಿ ಏರ್ಟೆಲ್ನಿಂದ ಇದರಿಂದ ಮಾತ್ರ 6,857 ಕೋಟಿ ಮೌಲ್ಯದ ತರಂಗಾಂತರವನ್ನು ಖರೀದಿ ಮಾಡಿದ್ದಾರೆ. ರಿಲಯನ್ಸ್ ಜಿಯೋನಿಂದ ಕೇವಲ 973 ಕೋಟಿ ಮೌಲ್ಯದ ತರಂಗಾಂತರ ಖರೀದಿ ಮಾಡಲಾಗಿದೆ. ವೋಡಾಫೋನ್ ಐಡಿಯಾ 3,510 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಿತ್ತು. ಅಂದರೆ ನಿರೀಕ್ಷೆ ಇಟ್ಕೊಂಡಷ್ಟು ಸಾಧನೆ ಆಗಿಲ್ಲ, ಅಲ್ಲಿವರೆಗೂ ರೀಚ್ ಆಗೋದಕ್ಕಾಗಿಲ್ಲ ಅಂತ. ತರಂಗಾಂತರ ಖರೀದಿಯಲ್ಲಿ ಆಗಿರುವಂಥದ್ದು ಲಾಸೇ ಜಾಸ್ತಿ, ಲಾಭ ಆಗಿಲ್ಲ. 5G ತರಂಗಾಂತರ ಹರ್ಟ್ಸ್ನಿಂದ ಒಟ್ಟು 1.5 ಲಕ್ಷ ಕೋಟಿ ಸಂಗ್ರಹ ಮಾಡಬೇಕು ಅಂತ ಇದ್ದಿದ್ದು. ಅಂದರೆ 96,238 ಕೋಟಿ ಸಂಗ್ರಹಿಸಬೇಕು ಅಂತ ಇಟ್ಕೊಂಡಿದ್ರು ನಿರೀಕ್ಷೆಯನ್ನು. ಆದರೆ ಆ ಪ್ಲಾನ್ ಈಗ ಫ್ಲಾಪ್ ಆದಂತೆ ಕಾಣಿಸ್ತಾ ಇದೆ. ಅಷ್ಟೊಂದು ರೀಚ್ ಆಗೋದಕ್ಕಾಗಿಲ್ಲ. ಕೇವಲ 5Gಯಿಂದ ಬಂದಿರೋದು 11,000 ಕೋಟಿ ಮಾತ್ರ. 800 ಮೆಗಾ ಹರ್ಟ್ಸ್ನಿಂದ 25 ಗಿಗಾ ಹರ್ಟ್ಸ್ ತರಂಗಾಂತರ ಬ್ಯಾಂಡನ್ನು ಹರಾಜು ಮಾಡಲಾಗಿತ್ತು. 2 ದಿನಗಳ ಕಾಲ ನಡೆದಿರುವಂಥ ಹರಾಜು ಪ್ರಕ್ರಿಯೆಯಲ್ಲಿ 2022ರಲ್ಲಿ ಹರಾಜಿನಿಂದಾಗಿ ಸಂಗ್ರಹವಾದಂಥ ಮೊತ್ತ ನೋಡೋದಾದರೆ 5G ತರಂಗಾಂತರ ಹರಾಜಿನಿಂದ ಒಟ್ಟು 1.5 ಲಕ್ಷ ಕೋಟಿ ಹಣವನ್ನು ಸಂಗ್ರಹ ಮಾಡಲಾಗಿತ್ತು. ಈ ಬಾರಿ 96,000 ಕೋಟಿ ಸಿಗುತ್ತೆ ಅಂದ್ಕೊಂಡಿದ್ರು. ಜಿಯೋ ಕಂಪನಿಯಿಂದಾನೇ 88,078 ಕೋಟಿ ವ್ಯಯ ಕೂಡ ಮಾಡಲಾಗಿತ್ತು. ಇನ್ನು ಭಾರತಿ ಏರ್ಟೆಲ್ನಿಂದ 43,084 ಕೋಟಿ ತರಂಗಾಂತರ ಖರೀದಿಯಾಗಿದೆ. ವೋಡಾಫೋನ್ನಿಂದ ಐಡಿಯಾ ಕಂಪನಿ ವ್ಯಯ ಮಾಡಿದ್ದು 18,799 ಕೋಟಿ. ಆದರೆ ಇಲ್ಲಿ ಅಷ್ಟಕ್ಕೆ ರೀಚ್ ಆಗೋದಕ್ಕಾಗಿಲ್ಲ. ವ್ಯಯ ಮಾಡಿದ್ದೇ ಜಾಸ್ತಿ, ಆದರೆ ಬಂದಿದ್ದು ಮಾತ್ರ ಬಹಳ ಕಡಿಮೆ. ಕೇವಲ 11,000 ಕೋಟಿ ರೀಚ್ ಆಗಿರುವಂಥದ್ದು. ಹಾಗಾಗಿ ಈಗ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು, ನೆಕ್ಸ್ಟ್ ಏನು ಐಡಿಯಾವನ್ನು ತೆಗೆದುಕೊಳ್ಬೋದು ಅಂತ ಈಗ ಪ್ರಯತ್ನ ಮಾಡ್ತಿದ್ದಾರೆ. ರಿಲಯನ್ಸ್ ಜಿಯೋ, ಅದೇ ರೀತಿಯಾಗಿ ವೋಡಾಫೋನ್, ಭಾರತಿ ಏರ್ಟೆಲ್ನಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹರಾಜು ಪ್ರಕ್ರಿಯೆ ನಡೆದಿತ್ತು. ಆದರೆ ಹರಾಜು ಪ್ರಕ್ರಿಯೆಯಲ್ಲಿ 800 ಮೆಗಾ ಹರ್ಟ್ಸ್ನಿಂದ 25 ಗಿಗಾ ಹರ್ಟ್ಸ್ ಹರಾಜನ್ನು ಕೂಡ ಮಾಡಲಾಗಿತ್ತು. ಆದರೆ 5Gಯಿಂದ ಬಂದಿದ್ದು ಕೇವಲ 11,000 ಕೋಟಿ ಮಾತ್ರ. ಹಾಗಾಗಿ ಈಗ ಸದ್ಯಕ್ಕೆ ಬಂಡವಾಳ ಹೂಡೋದಕ್ಕೆ ಯಾರು ಮುಂದೆ ಬರ್ತಾರೆ? ಹಾಗಾದರೆ ಈ ರೀತಿಯಾಗಿ ನಷ್ಟನೇ ಜಾಸ್ತಿ ಆಗ್ತಾ ಹೋಯಿತು, ಲಾಭ ಆಗ್ತಾ ಇಲ್ಲ, ಅಥವಾ ಇನ್ವೆಸ್ಟ್ ಮಾಡಿರುವಂಥದ್ದು ವಾಪಸ್ ಬರ್ತಾ ಇಲ್ಲ ಅಂದರೆ ಯಾರು ಹೂಡಿಕೆ ಮಾಡ್ತಾರೆ? ಭಾರತಿ ಏರ್ಟೆಲ್ನಿಂದ ಮಾತ್ರ 6,857 ಕೋಟಿ ಮೌಲ್ಯದ ತರಂಗಾಂತರವನ್ನು ಖರೀದಿ ಮಾಡಲಾಗಿದೆ. ಇನ್ನು ರಿಲಯನ್ಸ್ ಜಿಯೋಯಿಂದ ನೋಡೋದಾದರೆ ಕೇವಲ 973 ಕೋಟಿ ಮೌಲ್ಯದ ತರಂಗಾಂತರ ಖರೀದಿ ಆಗಿದೆ. ಹಾಗಾಗಿ ಈಗ ಲಾಸ್ ಆಗಿರೋದೇ ಜಾಸ್ತಿ. 11,000 ಕೋಟಿಯಲ್ಲಿ 96,000 ಕೋಟಿಯಲ್ಲಿ ಅದ್ರ ಬಗ್ಗೆ ಕೂಡ ಈಗ ಒಂದಷ್ಟು ಚರ್ಚೆ ಜೋರಾಗ್ತಾ ಇದೆ.